ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡ್ಲುಪೇಟೆ ತಾಲೂಕು ಘಟಕ 1/7/2023ರಿಂದ 1/7/2026 ನಿನ್ನೆಗೆ ತಾಲೂಕು ಕಮಿಟಿ ಮುಗಿದಿದೆ ಅವರ ಅಧಿಕಾರ ಅವಧಿ. ನಮ್ಮ ರೈತ ಸಂಘದ ಸಂವಿಧಾನದ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ತಾಲೂಕು ಕಮಿಟಿ ಜಿಲ್ಲಾ ಸಮಿತಿಗಳ ಪದಾಧಿಕಾರಿಗಳು ಬದಲಾವಣೆ ಆಗ್ತಕ್ಕಂಥದ್ದು ಇದು ಸರ್ವಸಾಮಾನ್ಯ. ಆ ಒಂದು ಹಿನ್ನೆಲೆಯಲ್ಲಿ ಏನೋ ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡ್ಲುಪೇಟೆ ತಾಲೂಕು ಘಟಕದಿಂದ ಕೆಲವು ಬೆರಳೆಣಿಕೆಯಷ್ಟು ಜನ ರೈತ ಸಂಘಟನೆಯಲ್ಲಿ ಇದ್ದು ಮೊನ್ನೆ ಮಾಧ್ಯಮದ ಮುಖಾಂತರ ನಾವೇನು ಬಡಗಲ್ಪುರ ನಾಗೇಂದ್ರರವರ ಹಣವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಶುದ್ಧ ಸುಳ್ಳು. ಇವರು ಹೊರಗಡೆ ಹೋಗೋಕ್ಕೂ ಮುಂಚೆನೇ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲೆ ಮತ್ತು ರಾಜ್ಯ ಸಮಿತಿ ಇವರು ಯಾರ್ಯಾರು ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅವರ ಕ್ರಮ ಆದಮೇಲೆ ಇವರು ಹೊರಗಡೆ ಹೋಗಿ ನಾವು ಹೊರಗಡೆ ಮೂಲ ಸಿದ್ಧಾಂತಕ್ಕೆ ಹೋಗ್ತಾ ಇದ್ದೀವಿ, ರೈತ ಸಂಘ ಬಡಗಲ್ಪುರ ನಾಗೇಂದ್ರ ಅವರನ್ನು ಬಣವನ್ನು ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ಸಮಂಜಸವಲ್ಲ. ಮಾಧ್ಯಮದ ಮುಖಾಂತರ ನಾನು ಈ ತಾಲೂಕಿನ, ಈ ರಾಜ್ಯದ ಮತ್ತು ಈ ಜಿಲ್ಲೆಯ ಜನಕ್ಕೆ ನಾನು ವಿಚಾರವನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ. ಏನು ನಮ್ಮ ತಾಲೂಕು ಇಂದಿನ ಅಧ್ಯಕ್ಷರು ಆಗಿದ್ದಂತಹ ಅಂಗಳ ದಿಲೀಪ್ರವರು ಒಂದಷ್ಟು ವಿಚಾರಗಳನ್ನು ಮಾಧ್ಯಮದಲ್ಲಿ ಹೇಳಿದರೆ, ನಾನು ಮಾಧ್ಯಮದಲ್ಲಿ ಆ ವಿಚಾರವನ್ನು ನೋಡಿದ್ದೇನೆ, ಕೇಳಿದ್ದೇನೆ. ಏನೋ ಕೊಳ್ಳೇಗಾಲದಲ್ಲಿ 28 ವರ್ಷಗಳಿಂದ ಸಂಘಟನೆ ಮಾಡ್ಕೊಂಡು ಬಂದಂತಹ ಗೌಡೇಗೌಡ ದೇಮಳ್ಳಿ ಪ್ರಸಾದ್ ರವ್ರನ್ನು ಕೂಡ ಹೊರಗಡೆ ಕಳಿಸ್ತಾರೆ. ಅಮ್ಜಾದ್ ಖಾನ್ ರವರು ಅನೂರು ತಾಲೂಕು ಅಧ್ಯಕ್ಷರು ಅವ್ರನ್ನೂ ಹೊರಗಡೆ ಕಳಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರನ್ನೂ ಹೊರಗಡೆ ಕಳಿಸ್ತಾರೆ. ಇನ್ನು ಯಾರು ಇರಬೇಕು ರೈತ ಸಂಘದಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ವಿಚಾರವಾಗಿ ಮೊದಲನೇದಾಗಿ ಕೊಳ್ಳೇಗಾಲ ತಾಲೂಕು ಗೌಡೇಗೌಡ ವಿಚಾರವನ್ನೇ ತೆಗೆದುಕೊಳ್ತೇನೆ. ಜಿಲ್ಲಾ ಸಮಿತಿಗೆ ಗೌಡೇಗೌಡರು ದೇಮಳ್ಳಿ ಪ್ರಸಾದ್ ರವರು ನಮ್ಮ ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂತಹ ಶೈಲೇಂದ್ರ ಅವರ ಮೇಲೆ ಆರೋಪವನ್ನು ಮಾಡ್ತಾರೆ. ಮಾಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಸಂತೆಯಲ್ಲಿ ಶೈಲೇಂದ್ರ ಅವರಿಗೆ ಹಣ ಬರ್ತಾ ಇದೆ ಅಂತ ನಮ್ಮ ಜಿಲ್ಲಾ ಸಮಿತಿ ಸಭೆಯಲ್ಲಿ ಹೇಳ್ತಾರೆ. ಆ ಜಿಲ್ಲಾ ಸಮಿತಿ ಸಭೆಯಲ್ಲಿ ನಾವು ಆ ವಿಚಾರವನ್ನು ಕೇಳಿದ ತಕ್ಷಣ ಜಿಲ್ಲಾ ಸಮಿತಿಲಿ ಒಂದು ನಡವಳಿ ಮಾಡ್ತೀವಿ. ಅವತ್ತು ಆ ನಡವಳಿ ಮಾಡಿ ಆ ನಡವಳಿ ಪ್ರಕಾರ ಆ ಅನೂರು ತಾಲೂಕಿಗೆ ಆ ಮಾಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿದೆ ಅಲ್ಲಿಗೆ ಒಂದು ಸತ್ಯ ಶೋಧನಾ ಸಮಿತಿಯನ್ನು ಮಾಡ್ತೇವೆ. ಆ ಸತ್ಯ ಶೋಧನಾ ಸಮಿತಿಯಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಶಿವಪುರ ಮಹಾದೇವಪ್ಪ ಇರ್ತೇನೆ, ಹಾಗೂ ಯುವ ಘಟಕದ ರಾಜ್ಯ ಸಂಚಾಲಕರಾಗಿ ಯಶವಂತರವರು ಇರ್ತಾರೆ, ಹಾಗೂ ರೈತ ಸಂಘದ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ದೇಮಳ್ಳಿ ಮಾದೇವ ಪ್ರಸಾದ್ ಇರ್ತಾರೆ, ಹಾಗೆ ಮಾದೇವ ಸ್ವಾಮಿ ಅವರು ಖಜಾಂಜಿ ಸೋಮಾರ್ಪೇಟೆಯವರು ಅವರು ಇರ್ತಾರೆ, ಮರಿಯಾಲ ಮಹೇಶ್ ಅಂದ್ಬಿಟ್ಟು ಚಾಮರಾಜನಗರ ತಾಲೂಕು ಅಧ್ಯಕ್ಷರು ಇರ್ತಾರೆ, ಹಾಗೆ ಪುತ್ತೂರ್ಪುರ ಮಾದೇವಪ್ಪನವರು ಕಾರ್ಯಾಧ್ಯಕ್ಷರು ಗುಂಡ್ಲುಪೇಟೆ ಅವರು ಇರ್ತಾರೆ, ಅಕ್ಕಲ್ಪುರ ಕುಮಾರ್ ಅವರು ಸಂಚಾಲಕರು ಅವರು ಇರ್ತಾರೆ. ನಾವೆಲ್ಲರೂ ಕೂಡ 3/6/2025ರಲ್ಲಿ ಮಾಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ರೈತರ ಎಲ್ಲರನ್ನೂ ಕೂಡ ಒಂದು ಸಭೆ ಮಾಡಿ, ಆ ಸಭೆಯಲ್ಲಿ ನೋಡಿ ಈ ರೀತಿ ನಮ್ಮ ಜಿಲ್ಲಾ ಸಮಿತಿಯಲ್ಲಿ ದೇಮಳ್ಳಿ ಮಾದೇವ ಪ್ರಸಾದ್ ಮತ್ತು ಗೌಡೇಗೌಡರು ಶೈಲೇಂದ್ರ ಅವ್ರ ಮೇಲೆ ಈ ರೀತಿ ಅವರ ಉತ್ತರಗಳೆಲ್ಲ ಕೇಳ್ತೀವಿ. ಅವರು ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಟಳ್ಳಿ ಗ್ರಾಮ ಪಂಚಾಯಿತಿ 7 ಗ್ರಾಮದವರು ಏನು ವಿಚಾರವನ್ನು ಮಂಡಿಸಿದ್ರು ಅದನ್ನು ನಾವು ದಾಖಲೆ ಮಾಡಿರ್ತೀವಿ. ಅವ್ರು ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ 6 ಗ್ರಾಮ ವ್ಯಾಪ್ತಿಯಲ್ಲಿ ಆ ರೀತಿ ಅಕ್ರಮ ನಡೆದಿಲ್ಲ. ನಾವು ಆ ಸೊಸೈಟಿಯಲ್ಲಿ ನಾವು ಒಂದಷ್ಟು ಜನ ತರಕಾರಿಯನ್ನು ತಂದು ಮಾರ್ಕೊಂಡು ಒಂದಿಷ್ಟು ನಾವು ಬಿಲ್ಗಳನ್ನ ಕಲೆಕ್ಟ್ ಮಾಡ್ತೀವಿ. ಅದು ನಮ್ಮ 7 ಗ್ರಾಮ ರೈತ ಸಂಘಕ್ಕೆ ಸೇರಿದಂಥ ವಿಚಾರ. ಇದರಲ್ಲಿ ಶೈಲೇಂದ್ರ ಅವ್ರದ್ದಾಗಲಿ ಅಥವಾ ರಾಜ್ಯ ಸಮಿತಿಯವ್ರದ್ದಾಗಲಿ ಜಿಲ್ಲಾ ಸಮಿತಿಯವ್ರದ್ದಾಗಲಿ ಯಾವುದೇ ರೀತಿ ಪಾತ್ರವಿಲ್ಲ. ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅಂತ ಅವರು ಮಾಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತ ಸಂಘದ ಗ್ರಾಮ ಘಟಕಗಳು ಹೇಳ್ತಾರೆ. ಅದಾದ ನಂತರ ಅಲ್ಲೇ ಹೇಳ್ತಾರೆ, ಗೌಡೇಗೌಡರು ಮತ್ತು ಅಮ್ಜಾದ್ ಖಾನ್ ರವರು ನಮ್ಮ ಸಂಘಟನೆಗಳು ಬಂದಾಗ
ಆ ಸಂಘಟನೆಯನ್ನು ಉದ್ಘಾಟನೆ ಮಾಡಿದಾಗ 3,000, 4,000, 5,000 ರೂಪಾಯಿ ಹಣವನ್ನು ನಾವು ಕೊಡ್ತಾ ಇದ್ವಿ ಅಂತ ಹೇಳ್ತಕ್ಕಂಥದ್ದನ್ನ ನಾವು ದಾಖಲಿಸಿದ್ವಿ. ಮತ್ತೆ ರೈತ ಸಂಘಟನೆಯಲ್ಲಿ ನಾವು ಏನು ಚಿಹ್ನೆಯನ್ನು ಬದಲಾಯಿಸಿ ನಾವು ಈ ಟವಲನ್ನು ಹಾಕೊಂಡ್ವಿ. ಆ ಟವಲ್ಗೆ ಸುಮಾರು ಏರಿಕೋಡ್ ಗ್ರಾಮ ಅಂತ ಹೇಳಿ ID ಕಾರ್ಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ 9,000 ರೂಪಾಯಿನ ಅಮ್ಜದ್ ಖಾನ್ರವ್ರು ತಗೊಂಡಿರ್ತಾರೆ. ಮತ್ತೆ ಟವಲ್ಗೆ ಅಂತ ಒಂದು 2,500 ರೂಪಾಯಿ ಕೊಟ್ಟಿರ್ತಾರೆ. 1 ಗ್ರಾಮದವರು 11,500 ರೂಪಾಯಿ ಕೊಟ್ಟಿರ್ತಾರೆ. ಇದನ್ನ ಮಾಟಳ್ಳಿ ಗ್ರಾಮ ಪಂಚಾಯತಿಗೆ ಹೋದಾಗ ನಾವು ಸತ್ಯಶೋಧನಾ ಸಮಿತಿ ಮಾಡಿಬಿಟ್ಟು ಈ ರೀತಿ ಎಲ್ಲ ಬಂದಾಗ ನಾವು ಸತ್ಯಶೋಧನಾ ಸಮಿತಿಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅದನ್ನು ಮಂಡಿಸ್ತೇವೆ. ಯಾವತ್ತು ಆ ರಾಜ್ಯ ಸಮಿತಿಯಿಂದ ನಮ್ಗೆ ಏನು ಆಹ್ವಾನವನ್ನು ಕೊಟ್ಟಿದ್ರು ಅಲ್ಲಿಗೆ ಹೋಗಾಕ ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಅವತ್ತು ನಾವು ಹೋಗಿ ಅಲ್ಲಿ ಎಲ್ಲ 5 ಜನರ ಒಂದು ತಂಡ ಹೋಗಿ 6 ಜನರ ತಂಡ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಮಾಡ್ತೇವೆ. ಆ ವರದಿಯನ್ನು 15/6/2025 ಜಿಲ್ಲಾ ಸಮಿತಿ ಸಭೆಯಲ್ಲಿ ಮಾಟಳ್ಳಿ ಗ್ರಾಮ ಪಂಚಾಯಿತಿಯ ಸತ್ಯಶೋಧನಾ ಸಮಿತಿ ಬಗ್ಗೆ ಅಂತ 8ನೇ ವಿಚಾರವಾಗಿ ಚರ್ಚೆ ಇಟ್ಕೊಂಡಿರ್ತೀವಿ ನಾವು. ಆ 8ನೇ ವಿಚಾರದಲ್ಲಿ ಈ ವರದಿಯನ್ನು ಜಿಲ್ಲಾ ಸಂಘಟನೆ